ಅವಧೂತ ಗುರು ಶ್ರೀ ಚಂದ್ರಶೇಖರ ಭಾರತಿ. ಅಧ್ಯಾಯ 47. ಉಪಸಂಹಾರ. ಶ್ರೀ ಗುರುದೇವರು ವಿಶ್ವವಿಖ್ಯಾತ ಜಗದ್ಗುರು ಪೀಠಾಧಿಪರಾಗಿದ್ದರೂ ಸರಳತೆಯೇ ಮೈವೆತ್ತ ಮೂರ್ತಿಯಾಗಿದ್ದರಷ್ಟೇ. ಶಿಷ್ಯ ಸ್ವೀಕಾರವಾದ ಮೇಲಂತೂ ಸರಳತೆ ಮತ್ತು ಬಾಹ್ಯ ವಿಮನಸ್ಕತೆ ಅತ್ಯಂತ ಚರಮ ಸೀಮೆಯನ್ನು ಮುಟ್ಟಿದ್ದವು. ತೀರಾ ಸಾಮಾನ್ಯವಾದ ಅಂಚಿಲ್ಲದ ಧೋತ್ರ ಉಡುತ್ತಿದ್ದರೂ ಬಹಿರ್ಮುಖರಾಗಿದ್ದಾಗ ಅಂತರ್ಮುಖ ಸ್ಥಿತಿಯಲ್ಲಿ ಒಂದು ತುಂಡು ಬಟ್ಟೆ ಮಾತ್ರ ಮೈಮೇಲಿರುತ್ತಿತ್ತು. ಆಹಾರವು ಅತ್ಯಲ್ಪ, ಶರೀರ ಧಾರಣೆಗೂ ಅದು ಸಾಕಾಗದು ಎನ್ನುವಷ್ಟು ಕಡಿಮೆ. ಮಠದ ನಿತ್ಯ ವ್ಯವಹಾರ, ವಿಶೇಷವಾದ ಕಾರ್ಯಕಲಾಪ, ಖರ್ಚು ವೆಚ್ಚ ಇವುಗಳ ವಿಚಾರದಲ್ಲಿ ಅನಾಸಕ್ತಿ. ಇವುಗಳ ಪೂರ್ಣ ಹೊಣೆಗಾರಿಕೆ ಆರಂಭದಲ್ಲಿ ಶ್ರೀಕಂಠಶಾಸ್ತ್ರಿಗಳಿಗಿತ್ತು. ಆನಂತರ ಸ್ವಲ್ಪ ಕಾಲ ಹಾಸನದ ನಂಜುಂಡಯ್ಯನವರು ವಹಿಸಿಕೊಂಡಿದ್ದರು. ಅನಂತರ ಗುರುಗಳ ಆದೇಶದಂತೆ ಸರ್ಕಾರದ ಅಸಿಸ್ಟೆಂಟ್ ಕಮಿಷನರ್ ಒಬ್ಬರು ಆಡಳಿತಾಧಿಕಾರಿಯಾಗಿ ನೇಮಿತರಾದರು. ಸದಾತ್ಮ ಧ್ಯಾನ ನಿರತರಾದ ಈ ಗುರುವಿಗೆ ಬಾಹ್ಯ ವೇಷಭೂಷಣದಲ್ಲಿ ಅನಾಸಕ್ತಿ ಇತ್ತಷ್ಟೇ. ಒಮ್ಮೆ ಶಿಷ್ಯ ಸ್ವೀಕಾರದ ಮೊದಲೇ ನಡೆದುದು. ಪಲ್ಲಕ್ಕಿಯಲ್ಲಿ ಸ್ವಾಮಿಗಳ ಮೆರವಣಿಗೆಯೂ ಏರ್ಪಟ್ಟಿತ್ತು. ಅವರಿಗೆ ಕಾವಿಯ ವಸ್ತ್ರದ ಮೇಲೆ ಕೆಂಕಾಪಿನ ಜರತಾರಿಯ ಶಾಲುವನ್ನು ಹೊದಿಸಿ ನವರತ್ನದ ಪದಕವುಳ್ಳ ಹಾರವನ್ನು ಹಾಕಿ ರತ್ನ ಕಿರೀಟವನ್ನು ಆಪ್ತ ಸೇವಕರು ಧರಿಸಿದರು. ಮೆರವಣಿಗೆ ಊರೆಲ್ಲವೂ ಸಾಗಿ ಮಠಕ್ಕೆ ಹಿಂದಿರುಗಿತು. ಸೇವಕರು ಸ್ವಾಮಿಗಳ ಮೇಲುಡುಗೆಯನ್ನು ತೆಗೆಯುವಾಗ ತಾವು ಜರತಾರಿ ಶಾಲುವಿನ ಒಳಭಾಗವು ಹೊರಗಿರುವಂತೆ ಹೊದೆಸುವುದನ್ನು ಕಂಡು ಬೆದರಿ ನಿಂತರು. ಸ್ವಾಮಿಗಳು ಏಕೆ, ಏನಾಯಿತು ಎಂದು ಪ್ರಶ್ನಿಸಿದರು. ಸೇವಕರು, ಸ್ವಾಮಿ, ತಿಳಿಯದೆ ತಪ್ಪು ಮಾಡಿಬಿಟ್ಟಿದ್ದೇವೆ ಎಂದು ವಿನಂತಿಸಿದರು. ಏನದು ತಪ್ಪು? ಗುರುಗಳು ಕೇಳಿದರು. ಆತನು ಭೀತನಾಗಿ, ಸ್ವಾಮಿ, ತಮಗೆ ಈ ಶಾಲುವನ್ನು ಒಳಗಣ ಭಾಗ ಹೊರಗಾಗಿರುವಂತೆ ಹೊದಿಸಿಬಿಟ್ಟಿದ್ದೇವೆ ಎಂದು ನುಡಿದರು. ಅದಕ್ಕೇಕೆ ಹೆದರಬೇಕು? ನಾನು ಅದನ್ನಾಗಲೇ ಅರಿತಿದ್ದೆ ಎಂದರವರು. ಸ್ವಾಮಿ, ನನಗಾಗಲೇ ಹೇಳಬಾರದಿತ್ತೇ, ಸರಿ ಮಾಡಿ ಬಿಡುತ್ತಿದ್ದೆನಲ್ಲ ಎಂದು ಭಿನ್ನವಿಸಿದ ಆ ಸೇವಕ. ಒಳ ಹೊರಗಾದರೇನಂತೆ, ನನಗೆ ಹೇಗಿದ್ದರೂ ಒಂದೇ ಎಂದರು ಗುರುಗಳು. ಆ ಸೇವಕನು ವಿಸ್ಮಯದಿಂದ ಅವಕ್ಕಾದನು. ಸಾವಿರಾರು ಜನ ಸೇರಿದ್ದ ಆ ಮೆರವಣಿಗೆಯಲ್ಲಿ ಗುರುಗಳ ಮೇಲು ಹೊದಿಕೆ ಒಳ ಹೊರಗಾಗಿದ್ದನ್ನು ಯಾರೂ ಗಮನಿಸಿರಲಿಲ್ಲ. ಬಹಿರ್ಮುಖರಾಗಿದ್ದಾಗ ಶ್ರೀ ಗುರುಗಳು ತಮ್ಮ ದೈನಂದಿನ ಅನುಷ್ಠಾನಾದಿಗಳನ್ನು ಚಾಚೂ ತಪ್ಪದೆ ನೆರವೇರಿಸುತ್ತಿದ್ದರು. ಆಗಾಗ ಅವರ ಶರೀರಕ್ಕೆ ಶೀತ ಪ್ರಕೋಪ ಉಂಟಾಗುತ್ತಿತ್ತು. ಸ್ವಲ್ಪ ಜ್ವರವೂ ಬರುತ್ತಿತ್ತು. ಅದನ್ನಷ್ಟಾಗಿ ಪರಿಗಣಿಸದೆ ತಮ್ಮ ಜಪಾನುಷ್ಠಾನಗಳನ್ನು ನೆರವೇರಿಸುತ್ತಿದ್ದರು. ಹೀಗೊಮ್ಮೆ ಶರೀರಾರೋಗ್ಯ ಸ್ವಲ್ಪ ಸರಿಯಿಲ್ಲದ ಸಂದರ್ಭ. ಶ್ರೀ ವಾಮನ ಜಯಂತಿ ಪೂಜೆ ಪ್ರಾಪ್ತವಾಯಿತು. ಶಿವರಾತ್ರಿಯ ಪೂಜೆಯಂತೆಯೇ ವಾಮನ ಜಯಂತಿಯಂದೂ ಸಹ ಗುರುಗಳವರು ಆ ದಿನ ಹಗಲು ಪೂರ ಉಪವಾಸವಿದ್ದು ರಾತ್ರಿಯ 4 ಯಾಮಗಳಲ್ಲಿಯೂ ಶ್ರೀ ವಾಮನ ದೇವರಿಗೆ ಅಭಿಷೇಕ ಪೂಜೆಗಳನ್ನು ನೆರವೇರಿಸುತ್ತಿದ್ದರು. ಮಾರನೆಯ ದಿನ ಸ್ನಾನ ಮಾಡಿ ಅನುಷ್ಠಾನಾದಿಗಳು ಆದ ನಂತರವೇ ಭಿಕ್ಷೆ. ಇದು ಕಟ್ಟುನಿಟ್ಟಾದ ಆಚಾರ. ಆ ದಿನ ಸ್ವಾಮಿಗಳವರ ಶರೀರಕ್ಕೆ ಜ್ವರಬಾಧೆಯಿತ್ತು. ಇದನ್ನು ಮಠದ ಅಧಿಕಾರಿ ಶ್ರೀಕಂಠಶಾಸ್ತ್ರಿಗಳು ಗಮನಿಸಿದ್ದರು. ಅವರು ವಿನಯದಿಂದ, ಈ ದಿನ ತಾವು ಶ್ರೀ ಚಂದ್ರಮೌಳೀಶ್ವರ ಪೂಜೆಯಾದ ನಂತರ ಫಲಾಹಾರ ಸ್ವೀಕರಿಸಿ ವಿಶ್ರಮಿಸಿಕೊಳ್ಳಿ. 4 ಯಾಮಗಳ ಪೂಜೆ ಮಾಡಲು ನರಹರಿ ಭಟ್ಟರಿಗೆ ಹೇಳಿದ್ದೇನೆ ಎಂದರು. ಸ್ವಾಮಿಗಳು, ಶಾಸ್ತ್ರಿಗಳೇ, ಈ ದಿನದ ಪೂಜೆಯನ್ನು ನಾನೇ ನಡೆಸುತ್ತೇನೆ ಎಂದರು. ಬೇಡ ಸ್ವಾಮಿ, ತಮ್ಮ ಶರೀರಾರೋಗ್ಯ ಅಷ್ಟು ಸಮರ್ಪಕವಾಗಿಲ್ಲ. ವರ್ಷಕ್ಕೊಮ್ಮೆ ಬರುವ ಈ ಪುಣ್ಯ ದಿನ ಶ್ರೀವಾಮನನನ್ನು ಒಮ್ಮೆಯಾದರೂ ಪೂಜಿಸಬೇಡವೇ? ಹಾಗಾದರೆ ತಾವು 1 ಯಾಮದ ಪೂಜೆಯನ್ನು ನೆರವೇರಿಸಿ. ನರಹರಿ ಭಟ್ಟರು ಉಳಿದ 3 ಯಾಮದ ಪೂಜೆಯನ್ನು ಮುಂದುವರಿಸಲಿ. ಆರೋಗ್ಯವನ್ನು ಅಲಕ್ಷಿಸಬಾರದೆಂಬುದು ನನ್ನ ನಮ್ರ ಒತ್ತಾಯ ಎಂದರು ಶಾಸ್ತ್ರಿಗಳು. ಗುರುಗಳು, ಸರಿ, ಹಾಗೆಯೇ ಆಗಲಿ ಎಂದರು. ಶಾಸ್ತ್ರಿಗಳು ಸ್ವಾಮಿಗಳವರ ಭಿಕ್ಷೆಯಾಗದೆ ತಾವು ಊಟ ಮಾಡುತ್ತಿರಲಿಲ್ಲ, ಫಲಾಹಾರ ಮಾಡುತ್ತಿರಲಿಲ್ಲ. ಬಹಳ ಕಟ್ಟುನಿಟ್ಟಾಗಿ ಆ ಆಚಾರ ಪಾಲನೆಯನ್ನು ಮಾಡುತ್ತಿದ್ದರು. ಆ ದಿನವೂ ಅಷ್ಟೇ. ವಾಮನ ಜಯಂತಿಯ ಪ್ರಯುಕ್ತ ಸ್ವಾಮಿಗಳು ಮಧ್ಯಾಹ್ನ ಏನನ್ನೂ ಸ್ವೀಕರಿಸಲಿಲ್ಲ. ಶಾಸ್ತ್ರಿಗಳೂ ಸಹ ಏನನ್ನೂ ಸ್ವೀಕರಿಸಲಿಲ್ಲ. ಶ್ರೀ ಗುರುಗಳು ರಾತ್ರಿ ಪೂಜೆಗೆ ಕುಳಿತರು. ಮೊದಲ ಯಾಮದ ಪೂಜೆ ಮುಗಿಯುವ ವೇಳೆಗೆ ರಾತ್ರಿ 9 ಗಂಟೆಯಾಗಿತ್ತು. 2ನೆಯ ಯಾಮದ ಪೂಜೆಗೆ ನರಹರಿ ಭಟ್ಟರು ಸಿದ್ಧರಾಗಿ ಬಂದಿದ್ದರು. ಪೂಜೆಗೆ ಕುಳಿತ ಗುರುಗಳಿಗೆ ಬಾಹ್ಯ ಲೋಕದ ಪರಿವೆಯೇ ಇರಲಿಲ್ಲ. ಪೂಜೆಯನ್ನು ಮುಂದುವರಿಸಿದರು. ಸೂರ್ಯೋದಯಕ್ಕೆ ಸ್ವಲ್ಪ ಮುನ್ನ 4ನೆಯ ಯಾಮದ ಪೂಜೆಯೂ ಮುಗಿದ ನಂತರವೇ ಅವರಿಗೆ ಬಹಿರ್ಲೋಕದ ಗಮನ ಬಂದುದು. ಇನ್ನು ರಾತ್ರಿಯ ಫಲಹಾರವೆಲ್ಲಿ ಬಂತು? ಆ ರಾತ್ರಿ ಬಹಳ ಹೊತ್ತುಗಾದು ಶಾಸ್ತ್ರಿಗಳೊಬ್ಬರೇ ತಮ್ಮ ನಿಯಮ ಭಂಗ ಮಾಡಿ ಅಲ್ಪಾಹಾರ ಸೇವಿಸಬೇಕಾಯಿತು.
ಶ್ರೀ ಗುರುಗಳು ತಮ್ಮ ಆಧ್ಯಾತ್ಮಿಕ ಸಾಧನೆಯ ಕಾಲದಲ್ಲಿ ಸಿದ್ಧಿಯನ್ನು ಪಡೆದ ನಂತರ ಅವಧೂತ ಸ್ಥಿತಿಯಲ್ಲಿ ಇದ್ದಾಗ ಹಲವಾರು ಅಡ್ಡಿ ಆತಂಕಗಳನ್ನು ಅನುಭವಿಸಬೇಕಾಯಿತಷ್ಟೇ. ದೈಹಿಕ ಹಿಂಸೆಯನ್ನಿಸುವಷ್ಟರ ಮಟ್ಟಿನ ಕೆಲವಾರು ತೊಂದರೆಗಳು ಅವರಿಗುಂಟಾದವು. ಅವರು ತಮ್ಮ ಎರಡನೆಯ ಸಂಚಾರವನ್ನು ಆರಂಭಿಸುವ ಸಮಯ. ಹಿಂದಿನಂತೆಯೇ ಮೇನ ಮತ್ತು ಎತ್ತಿನ ಗಾಡಿಗಳಲ್ಲಿ ಪ್ರಯಾಣ ಸಾಗಬೇಕೆಂದು ಇಚ್ಛಿಸಿದ್ದರು. ಆದರೆ ಈ ಪ್ರಯಾಣ ದೀರ್ಘಕಾಲ ಹಿಡಿಯುವುದರಿಂದ ಕಾರಿನಲ್ಲಿ ಗುರುಗಳು ಪ್ರಯಾಣ ಮಾಡಬೇಕೆಂದು ಮಠದ ಅಧಿಕಾರಿ ನಿಶ್ಚಯಿಸಿ ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದರು. ಅಧಿಕಾರಿ ತಾವು ಮಾಡಿರುವ ಏರ್ಪಾಟನ್ನು ವಿವರಿಸಿದರು. ಗುರುಗಳು ತಾವು ಕಾರಿನಲ್ಲಿ ಕೂರುವುದಿಲ್ಲವೆಂದು, ನಮ್ಮ ಗುರುಗಳು ಉಪಯೋಗಿಸದ ವಾಹನವು ನಮಗೂ ಅಗತ್ಯವಿಲ್ಲ ಎಂದರು. ಅಧಿಕಾರಿ ಎಷ್ಟೆಷ್ಟೋ ಪರಿ ಹೇಳಿ ನೋಡಿದರು. ಗುರುಗಳು ಒಪ್ಪಲಿಲ್ಲ. ಶೀಘ್ರ ಕೋಪಿಯೂ ದರ್ಪಿಷ್ಟನೂ ಆಗಿದ್ದ ಅಧಿಕಾರಿ ಕುಳಿತುಕೊಳ್ಳದಿದ್ದರೆ ಬಲವಂತವಾಗಿ ಎತ್ತಿ ಕುಳ್ಳಿರಿಸುತ್ತೇನೆ ಎಂದು ಎತ್ತರದ ಧ್ವನಿಯಲ್ಲಿ ದಾರ್ಷ್ಟ್ಯದಿಂದ ಗುಡುಗಿದರು. ಮತ್ತೊಂದು ಸಂದರ್ಭ. ಬೆಂಗಳೂರಿನಲ್ಲಿ ಶ್ರೀ ಶಂಕರ ಮಠದ ಆವರಣದಲ್ಲಿ ಶ್ರೀ ಶಾರದಾಂಬಾ ಪ್ರತಿಷ್ಠೆಯ ಸಮಾರಂಭ. ಶ್ರೀ ಗುರುಗಳು ಕರ್ನಾಟಕದ ಭವಿಷ್ಯದ ರಾಜಧಾನಿಯಲ್ಲಿ ಶ್ರೀ ವಿದ್ಯಾರಣ್ಯಕರಾರ್ಚಿತ ಶ್ರೀ ಭುವನೇಶ್ವರಿ ಸ್ವರೂಪಿಣಿಯಾದ ಶ್ರೀ ಶಾರದೆಯನ್ನು ಪ್ರತಿಷ್ಠಿಸುವವರಿದ್ದರು. ಆ ಸಮಾರಂಭಕ್ಕೆ ಶ್ರೀ ಅಭಿನವ ವಿದ್ಯಾತೀರ್ಥರನ್ನು, ಆಗಿನ್ನೂ ಅವರು ಶೃಂಗೇರಿಯಲ್ಲಿ ವಿದ್ಯಾಭ್ಯಾಸ ನಿರತರಾಗಿದ್ದರು, ಆಹ್ವಾನಿಸುವ ಅವಶ್ಯಕತೆ ಇಲ್ಲವೆಂದು ಮಠದ ಆಡಳಿತಾಧಿಕಾರಿಯು ತಾವೇ ನಿರ್ಧರಿಸಿಬಿಟ್ಟಿದ್ದರು. ಶ್ರೀ ಗುರುಗಳು ಆತನನ್ನು ಕೇಳಲು ಅವರ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗುತ್ತದೆ, ಆದ್ದರಿಂದ ಅವರನ್ನು ಆಹ್ವಾನಿಸಿಲ್ಲ ಎಂದು ಗುರುಗಳಿಗೆ ದಾರ್ಷ್ಟ್ಯದ ಉತ್ತರವನ್ನಿತ್ತರು. ಗುರುಗಳು ಆತನನ್ನು ಒತ್ತಾಯಪೂರ್ವಕವಾಗಿ ಸ್ವಾಮಿಗಳು ಸಮಾರಂಭಕ್ಕೆ ಬರಲಿ, ತಕ್ಷಣವೇ ತಕ್ಕ ಸಿದ್ಧತೆಯನ್ನು ಮಾಡಿ ಎಂದಾಜ್ಞೆ ನೀಡಿದರು. ಮೇಲಿನ ಎರಡು ಸನ್ನಿವೇಶಗಳಲ್ಲಿಯೂ ಮಠದ ಅಧಿಕಾರಿ ಒರಟಾಗಿ ಅವಿಧೇಯನಾಗಿ ವರ್ತಿಸಿದ್ದರೂ ಗುರುಗಳು ಆತನ ಬಗ್ಗೆ ಸ್ವಲ್ಪವೂ ಅಸಮಾಧಾನ ತೋರಿಸಿರಲಿಲ್ಲ. ತಮಗೆ ದೈಹಿಕ ಹಿಂಸೆಯಾದ ಹಲವಾರು ಸಂದರ್ಭಗಳಲ್ಲಿಯೂ ಅವರು ಸಮಾಧಾನ ಚಿತ್ತರಾಗಿ ಶಾಂತರಾಗಿಯೇ ಇರುತ್ತಿದ್ದರು. ತಮಗೆ ತೊಂದರೆಯನ್ನಿತ್ತವರು ಮುಂದೆ ಎಂದಾದರೂ ಕಷ್ಟ ನಷ್ಟಗಳಿಗೆ ಸಿಕ್ಕಿದರೆ ಅವರಿಗಾಗಿ ಗುರುಗಳು ಮರುಗುತ್ತಿದ್ದರು, ಪರಿಹಾರ ಸೂಚಿಸುತ್ತಿದ್ದರು. ತ್ರಿಕಾಲಜ್ಞಾನಿಯಾಗಿದ್ದ ಗುರುಗಳು ಪ್ರದರ್ಶನ ಪ್ರಿಯರಾಗಿರಲಿಲ್ಲ. ಸರ್ವಸಿದ್ಧಿಗಳು ಅವರ ಅಡಿಯಾಳುಗಳಂತಿದ್ದವು. ಆ ಸಿದ್ಧಿಗಳ ಪ್ರದರ್ಶನದಿಂದ ಅವರು ಪವಾಡಗಳನ್ನು ನಡೆಸಲಿಲ್ಲ. ಯಾವಾಗಲಾದರೊಮ್ಮೆ ಆ ಸಿದ್ಧಿಗಳು ಸಹಜವಾಗಿ ಪ್ರಕಟವಾಗಿ ಬಿಡುತ್ತಿದ್ದವು. ನವರಾತ್ರಿಯ ಸಂದರ್ಭ. ಶ್ರೀ ಶಾರದಾಂಬಾರವರಿಗೆ ಮಹಾಲಯ ಅಮಾವಾಸ್ಯೆ ಎಂದು ಮಹಾಭಿಷೇಕವಾಗಬೇಕು. ಪೂರ್ವ ದಿನವೇ ಅಭಿಷೇಕಕ್ಕೆ ಅಗತ್ಯವಾದ ಪದಾರ್ಥಗಳನ್ನೆಲ್ಲ ಸಿದ್ಧಪಡಿಸಲು ಕಾರ್ಯಾರಂಭವಾಗುತ್ತದೆ. ಪಂಚಾಮೃತಕ್ಕಾಗಿ ತುಪ್ಪವನ್ನು ಇಟ್ಟಿದ್ದ ಪಾತ್ರೆಗೆ ನೌಕರನೊಬ್ಬ ಅಂಗಡಿಯ ತುಪ್ಪವನ್ನು ಬೆರೆಸುತ್ತಿದ್ದ, ಯಾರೂ ಕಾಣದಂತೆ. ಹೊಳೆಯ ದಕ್ಷಿಣ ಬದಿಯಲ್ಲಿದ್ದ ಗುರುಗಳು ತಮ್ಮ ಸಮೀಪದಲ್ಲಿದ್ದ ಹರಿಕಾರನಿಗೆ ಉಗ್ರಾಣದಲ್ಲಿ ಅಭಿಷೇಕಕ್ಕೆ ಇಟ್ಟಿರುವ ತುಪ್ಪಕ್ಕೆ ಕಲಬೆರಕೆಯಾಗುತ್ತಿದೆ, ಬೇರೆ ಶುದ್ಧವಾದ ಹಸುವಿನ ತುಪ್ಪ ತರುವಂತೆ ಶೇಷ್ಕಾರ್ರಿಗೆ ಹೇಳು ಎಂದರು. ಅವನು ಕೂಡಲೇ ನದಿಯನ್ನು ದಾಟಿ ಶೇಷ್ಕಾರ್ರಿಗೆ ಗುರುವಾಜ್ಞೆಯನ್ನು ವರದಿ ಮಾಡಿದ. ಅವರು ಆಗಲೇ ಆ ತುಪ್ಪವನ್ನು ತರಿಸಿ ಪರೀಕ್ಷಿಸಿ ನೋಡಿ ಕಲಬೆರಕೆಯಾಗಿದ್ದುದನ್ನು ದೃಢಪಡಿಸಿಕೊಂಡರು. ಮತ್ತೊಮ್ಮೆ ನವರಾತ್ರಿಯ ಸಂದರ್ಭ. ಆ 9 ದಿನಗಳು ಅತ್ಯಂತ ವೈಭವದ ಉತ್ಸವದ ದಿನಗಳು. ಕುಮಾರಿ ಪೂಜೆ ಮತ್ತು ಸುವಾಸಿನಿ ಪೂಜೆಗಳು ನಡೆಯುತ್ತವೆ. ಕುಮಾರಿಯರಿಗೆ ಕಿರಿಗೆ ಎಂಬ ಪುಟ್ಟ 9 ಮೊಳದ ಸೀರೆಯನ್ನು, ಮುತ್ತೈದೆಯರಿಗೆ 14 ಮೊಳದ ಸೀರೆಯನ್ನು ಆಗ ಬಾಗಿನವಾಗಿ ಕೊಡುತ್ತಿದ್ದರು. ಈ ವಸ್ತ್ರಗಳೆಲ್ಲವೂ ಬಟ್ಟೆಯ ಗಿರಣಿಗಳಿಂದ ಕೊಯಮತ್ತೂರು, ಸೇಲಂ ಕಡೆಯಿಂದ ಬರುತ್ತಿದ್ದವು. ಹಾಗೊಮ್ಮೆ ಬಂದ ಸೀರೆಗಳ ಬೇಲ್ಗಳನ್ನು ಉಗ್ರಾಣಕ್ಕೆ ಸೇರಿಸಿದ ಮಠದ ಅಧಿಕಾರಿ ಗುರುಗಳಿಗೆ ವರದಿ ಮಾಡಲು ಬಂದರು. ಸೀರೆಗಳೆಲ್ಲ ಬಂದಿವೆ ಎಂದು ವಿಜ್ಞಾಪಿಸಿದರು. ನೀವು ನೋಡಿದಿರೇನು? ಗುರುಗಳು ಕೇಳಿದರು. ಇಲ್ಲ, ಎಲ್ಲ ಒಳಗಿಡಿಸಿದ್ದೇನೆ, ಇನ್ನು ಮೇಲೆ ಭಾಂಗಿಗಳನ್ನು ಬಿಡಿಸಿ ನೋಡಬೇಕು ಎಂದರು. ಅವು ಸುಮಂಗಲಿಯರು ಉಡುವಂತಹ ಸೀರೆಗಳಲ್ಲ, ಬೇರೆ ತರಿಸಲು ಕೂಡಲೇ ವ್ಯವಸ್ಥೆ ಮಾಡಿ ಎಂದರು ಗುರುಗಳು. ಮಠದ ಅಧಿಕಾರಿ ತಬ್ಬಿಬ್ಬಾದರು. ಓಡಿ ಬಂದು ಸೀರೆಗಳ ಭಾಂಗಿಯನ್ನು ಬಿಡಿಸಿ ನೋಡಿದರೆ ಎಲ್ಲವೂ ಕೆಂಪು ಸೀರೆಗಳಾಗಿದ್ದವು. ಶ್ರೀಕೃಷ್ಣ ಭಗವಂತನು ತನ್ನ ಭಕ್ತರು 4 ಬಗೆಯವರೆಂದು ತಿಳಿಸಿದ್ದಾನಷ್ಟೇ. ಆರ್ತ, ಕಷ್ಟದಲ್ಲಿದ್ದು ಮೊರೆ ಇಡುವವನು. ಅರ್ಥಾರ್ಥಿ, ಅರ್ಥ ಕಾಮಗಳಿಗಾಗಿ ಹಂಬಲಿಸುವವನು. ಮುಮುಕ್ಷು, ಮೋಕ್ಷಕ್ಕಾಗಿ ಪರಿತಪಿಸುವವನು. ಜಿಜ್ಞಾಸು, ಪರತತ್ವವನ್ನು ವಿಚಾರ ಮಾಡಿ ಅನುಭವಕ್ಕೆ ತಂದುಕೊಳ್ಳುವವನು. ಶ್ರೀ ಗುರುಗಳವರಿಗೂ ಇಂಥ 4 ಬಗೆಯ ಶಿಷ್ಯರಿದ್ದರು. ಅವರಿಂದ ತಮ್ಮ ರೋಗ ರುಜಿನ ಪರಿಹಾರ ಬೇಡುವವರಿದ್ದರು.
ಕಷ್ಟ ನಷ್ಟಗಳಲ್ಲಿ ಯಾತನೆಯನ್ನು ಅನುಭವಿಸಿ ಪರಿಹಾರ ಬೇಡುವುದಕ್ಕಾಗಿ ಬರುವವರಿದ್ದರು. ಮದುವೆ ಮುಂಜಿ ಮುಂತಾದ ಕಾರ್ಯಕ್ಕಾಗಿ ಸಹಾಯ ಅಪೇಕ್ಷಿಸುವವರು, ಸಾಲ ಸೋಲಗಳಿಂದ ತೊಂದರೆಗೊಳಗಾದವರು ಧನಯಾಚನೆಗೂ ಬರುತ್ತಿದ್ದರು. ಆಧ್ಯಾತ್ಮಿಕ ಸಾಧನೆಗಾಗಿ, ಧಾರ್ಮಿಕ ಸಾಧನೆಗಾಗಿ, ಮಂತ್ರೋಪದೇಶ ಮಾರ್ಗದರ್ಶನಕ್ಕಾಗಿ ಬರುವವರೂ ಇದ್ದರು. ಆತ್ಮತತ್ವವನ್ನು ಕುರಿತು ವಿಚಾರ ಮಾಡುವವರೂ ಬರುತ್ತಿದ್ದರು. ಶ್ರೀ ಗುರುದೇವರು ಈ ಎಲ್ಲರಿಗೂ ಮಾರ್ಗ ತೋರುವ ದೀನಬಂಧು, ದಾರಿದೀಪವಾಗಿದ್ದರು. ಆದರೆ ಕೊನೆಯ 2 ವರ್ಗದ ಶಿಷ್ಯರ ಸಂಖ್ಯೆ ಮಾತ್ರ ಸೀಮಿತವಾಗಿತ್ತು. ಶ್ರೀ ಈಶ್ವರಾನಂದ ಸರಸ್ವತಿ, ಶ್ರೀ ರಾಮಾನಂದ ಸರಸ್ವತಿ, ಕಾಶಿಯ ಶ್ರೀ ಸಚ್ಚಿದಾನಂದ ಸರಸ್ವತಿ, ಶ್ರೀ ಭಾಷ್ಯ ಸ್ವಾಮಿಗಳು, ಶ್ರೀ ರಾಘವೇಂದ್ರ ಭಾರತಿ, ಶ್ರೀ ಮಹದೇವ ಬ್ರಹ್ಮಚಾರಿ, ಮುಂದೆ ಹೆಬ್ಬೂರು ಮಠದ ಸ್ವಾಮಿಗಳಾಗಿ ಶ್ರೀಧರಾಶ್ರಮ ಎಂಬ ಯೋಗ ಪಟ್ಟವನ್ನು ಪಡೆದವರು, ಇವರೇ ಮುಂತಾದವರು ಅವರಲ್ಲಿ ಶಿಷ್ಯಾರ್ಜನೆ ಮಾಡಿದರು. ಮಾನವ ಜನಾಂಗದ ಹಿಂದೂ, ಕ್ರೈಸ್ತ, ಮುಸಲ್ಮಾನ ಎಲ್ಲ ಮತದ ಜನರೂ ಅವರಲ್ಲಿ ಬರುತ್ತಿದ್ದರು. ಬ್ರಾಹ್ಮಣಾದಿ ಶೂದ್ರರವರೆಗೆ ಅವರ ಭಕ್ತವೃಂದ ಅತ್ಯಂತ ವಿಸ್ತಾರವಾಗಿತ್ತು. ಯಾರೇ ಬರಲಿ ತಮ್ಮ ಪ್ರಾಮಾಣಿಕವಾದ ಸಂಶಯ ಸಂದೇಹಗಳಿಗೆ ಅವರಿಂದ ಪರಿಹಾರ ಪಡೆಯುತ್ತಿದ್ದರು. ಶ್ರೀ ಗುರುಗಳು ಅಂತರ್ಮುಖರಾಗಿರಲಿ, ಬಹಿರ್ಮುಖರಾಗಿರಲಿ, ಬಂದವರನ್ನು ಮಾತನಾಡಿಸದಿರಲಿ ಅಥವಾ ಮೌನವಾಗಿಯೇ ಇದ್ದು ಯಾರೊಡನೆಯೂ ಮಾತನ್ನೇ ಆಡದಿರಲಿ, ಯಾರೇ ಸರಿ ಅವರ ದರ್ಶನ ಮಾಡಿದವರಿಗೆ ತಾವು ಗಂಗೆಯಲ್ಲಿ ಮಿಂದಂತೆ, ಪರಿಶುದ್ಧರಾದಂತೆ, ಪುನೀತರಾದಂತೆ ಮನಸ್ಸಿನಲ್ಲಿ ಭಾವನೆ ಉಂಟಾಗುತ್ತಿತ್ತು. ಅವರ ಸಾನ್ನಿಧ್ಯ ಅಥವಾ ಸ್ಮರಣೆಯೇ ಸ್ಫೂರ್ತಿದಾಯಕವಾಗಿರುತ್ತಿತ್ತು. ಈ ಮಹಾನುಭಾವರು ಪ್ರಪಂಚದಲ್ಲಿ ಇದ್ದೂ ಇಲ್ಲದಂತೆ ಇದ್ದರು. ತಾವರೆ ಎಲೆಯ ಮೇಲಿನ ನೀರಿನ ಹನಿಯಂತಿದ್ದರು. ಪ್ರಪಂಚದಲ್ಲಿ ಇದ್ದರು, ಹೌದು, ಅದಕ್ಕೆ ಅಂಟಿಕೊಂಡಿರಲಿಲ್ಲ. ಉಪನಿಷತ್ತಿನ ಋಷಿಗಳಂತೆ, ಶುಕ ಮುನಿಗಳಂತೆ, ಋಭು ನಿದಾಘರಂತೆ, ಶ್ರೀ ಸದಾಶಿವ ಬ್ರಹ್ಮೇಂದ್ರರಂತೆ, ಶ್ರೀರಾಮಕೃಷ್ಣ, ಶ್ರೀ ರಮಣರಂತೆ ಈ ಮಹಾತ್ಮರು ಲೋಕ ಸಂಗ್ರಹಕ್ಕಾಗಿ, ಭಕ್ತರುದ್ಧಾರಕ್ಕಾಗಿ ಎಂದಿಗೂ ಬತ್ತದ ತಮ್ಮ ತಪೋಧಾರೆಯನ್ನೆರೆದರು. ಇಂದಿಗೂ ಎರೆಯುತ್ತಿದ್ದಾರೆ. ತಪಸ್ಸು ಎಂದರೆ ಏನೆಂಬುದಕ್ಕೆ ಈ ಮಹಾನುಭಾವರು ಪ್ರತ್ಯಕ್ಷ ನಿದರ್ಶನವಾಗಿದ್ದರು. ತಪೋನಿಧಿಯಾಗಿದ್ದರು. ಅಧ್ಯಾಯ 48. ಗುರು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ. ತಪೋಧನರಾದ ಜಗದ್ಗುರು ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ದಿವ್ಯ ಕಥಾನಕವನ್ನು ಆದ್ಯ ಗುರು ಶ್ರೀ ಶಂಕರ ಭಗವತ್ಪಾದರವರ ಸ್ಮರಣೆಯಿಂದಲ್ಲವೇ ನಾವು ಪ್ರಾರಂಭಿಸಿದುದು. ಶ್ರೀ ಶಂಕರ ಭಗವತ್ಪಾದ ಪೂಜ್ಯರು ಸ್ಥಾಪಿಸಿದ ದಕ್ಷಿಣಾಮ್ನಾಯ ಪೀಠದಲ್ಲಿ ಶ್ರೀ ಚಂದ್ರಶೇಖರ ಭಾರತೀಯವರು 34ನೆಯವರಾದರೆ, ಅನಂತರ ಬಂದವರು ಶ್ರೀ ಅಭಿನವ ವಿದ್ಯಾತೀರ್ಥ ಸ್ವಾಮಿಗಳವರು 35ನೆಯ ಆಚಾರ್ಯರು. ಶ್ರೀ ಗುರು ಪರಂಪರೆಯು ಅವಿಚ್ಛಿನ್ನವಾಗಿ ದೇವಗಂಗಾ ಸಲಿಲದಂತೆ ಇಂದೂ ಪ್ರವಹಿಸುತ್ತಿವೆ. ಜ್ಞಾನವಾಹಿನಿಯಾಗಿ, ಶ್ರೀ ವಿದ್ಯಾತೀರ್ಥವಾಗಿ. ಶ್ರೀ ಚಂದ್ರಶೇಖರ ಭಾರತಿಗಳವರ ಕರಕಮಲ ಸಂಜಾತರಾದ ಶ್ರೀಮದಭಿನವ ವಿದ್ಯಾತೀರ್ಥ ಶ್ರೀಪಾದರವರ ಪೂರ್ವಾಶ್ರಮದ ಹೆಸರು ಶ್ರೀ ಶ್ರೀನಿವಾಸರೆಂದು. ಇವರ ಪೂರ್ವಜರು ಸ್ಮೃತಿ ಮತ್ತು ಧರ್ಮಶಾಸ್ತ್ರಗಳಲ್ಲಿ ಉದ್ದಾಮ ಪಂಡಿತರಾಗಿದ್ದು ನ್ಯಾಯಾಧೀಶರಾಗಿದ್ದವರು. ಶ್ರೀ ಶ್ರೀನಿವಾಸರಿಗೆ ದೈವಭಕ್ತಿ, ಧರ್ಮನಿಷ್ಠೆ ಮುಂತಾದ ಗುಣಗಳು ಬಾಲ್ಯದಲ್ಲಿಯೇ ಒಲಿದಿದ್ದವು. ಪೂಜೆ, ಭಜನೆ, ಪವಿತ್ರ ಗ್ರಂಥಗಳ ಅಧ್ಯಯನ ಇವುಗಳಲ್ಲಿ ಮೊದಲಿಂದಲೂ ಆಸಕ್ತರಾಗಿದ್ದ ಶ್ರೀನಿವಾಸರು ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿಗಳವರ ಕಟಾಕ್ಷಕ್ಕೆ ಪಾತ್ರರಾದರು. ಬೆಂಗಳೂರಿನಲ್ಲಿ ಮಾಧ್ಯಮಿಕ ಶಾಲೆಯಲ್ಲಿ ಓದುತ್ತಿದ್ದ ಶ್ರೀನಿವಾಸರನ್ನು ಬೆಂಗಳೂರಿನಿಂದ ಶೃಂಗೇರಿಗೆ ಕರೆಯಿಸಿಕೊಳ್ಳಲಾಯಿತು. ಅವರಿಗೆ ಶ್ರೀ ಗುರುಗಳಾಜ್ಞೆಯಂತೆ ಶ್ರೀ ಶಾರದಾಂಬಾ ಸನ್ನಿಧಿಯಲ್ಲಿಯೇ ಉಪನಯನವೂ ಆಯಿತು ಮತ್ತು ಮಠದ ಶ್ರೀ ಸದ್ವಿದ್ಯಾ ಸಂಜೀವಿನಿ ಪಾಠಶಾಲೆಯಲ್ಲಿ ಪ್ರವೇಶವೂ ಆಯಿತು. ಪ್ರೌಢ ವಿದ್ಯೆಯಲ್ಲಿಯೂ ಶಾಸ್ತ್ರಗಳಲ್ಲಿಯೂ ಕ್ರಮವಾಗಿ ವಿದ್ಯಾಭ್ಯಾಸವೂ ಜರುಗಿತು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಶ್ರೀ ಶ್ರೀನಿವಾಸರನ್ನು ತಮ್ಮ ಶಿಷ್ಯನನ್ನಾಗಿ ಪರಿಗ್ರಹಿಸುವ ಉದ್ದೇಶದಿಂದಲವೇ ಶ್ರೀ ಚಂದ್ರಶೇಖರ ಭಾರತಿಗಳವರು ಅವರನ್ನು ಶೃಂಗೇರಿಗೆ ಕರೆಯಿಸಿದ್ದು. ಶ್ರೀ ಜಗದ್ಗುರುಗಳು ಹೀಗೆ ಮಾಡಲು ಇದ್ದ ಕಾರಣಗಳು 2. ಮೊದಲನೆಯದು, ತಾವು ಸನ್ಯಾಸಾಶ್ರಮ ಪ್ರವೇಶ ಮಾಡಿದಾಗ ತಮಗೆ ತಮ್ಮ ಗುರುಗಳಿಂದ ಪ್ರತ್ಯಕ್ಷ ನಿರ್ದೇಶನವನ್ನು ಪಡೆದುಕೊಳ್ಳಲಾಗಲಿಲ್ಲವೆಂಬುದು. ತಮ್ಮ ಗುರುಗಳು ಆ ಮೊದಲೇ ವಿದೇಹ ಮುಕ್ತಿ ಹೊಂದಿದ್ದುದರಿಂದ ತಮ್ಮ ಶಿಷ್ಯರನ್ನು ತಮ್ಮ ಮಾರ್ಗದರ್ಶನದಲ್ಲಿಯೇ ತಯಾರು ಮಾಡಿ ಅಭ್ಯುದಯದ ಹಾದಿಯಲ್ಲಿ ಪಾದಾರ್ಪಣ ಮಾಡಿಸುವುದು. 2ನೆಯದು, ತಮ್ಮ ಶಿಷ್ಯರು ಎಲ್ಲಾ ವೈದಿಕ, ಲೌಕಿಕ ಆಚಾರ ವ್ಯವಹಾರಗಳಲ್ಲಿ ಪರಿಣಿತಿಯನ್ನು ಹೊಂದಿ ಮಠದ ಎಲ್ಲಾ ಜವಾಬ್ದಾರಿಯನ್ನೂ ವಹಿಸಿಕೊಂಡಲ್ಲಿ ತಾವು ಪೂರ್ಣ ವಿರಾಮ ಹೊಂದಿ ತಪೋನಿರತರಾಗಿರಬಹುದೆಂಬುದು. ಇದಕ್ಕೆ ಶ್ರೀ ಜಗದಂಬೆಯ ಅನುಜ್ಞೆಯೂ ಇತ್ತು.
ಅದರಂತೆಯೇ ಪ್ರಜೋತ್ಪತ್ತಿ ಸಂವತ್ಸರದ ಜ್ಯೇಷ್ಠ ಶುದ್ಧ ಪಂಚಮಿಯ ಶುಭ ದಿನದಂದು ಅಂದರೆ ಮೇ 22, 1931ರಂದು ಶ್ರೀ ಶ್ರೀನಿವಾಸರಿಗೆ ಸನ್ಯಾಸ ದೀಕ್ಷೆಯನ್ನಿತ್ತು ಶಿಷ್ಯರನ್ನಾಗಿ ಸ್ವೀಕರಿಸಿದರು. ಶ್ರೀ ಮದಭಿನವ ವಿದ್ಯಾತೀರ್ಥರೆಂದು ತುರೀಯಾಶ್ರಮ ಪ್ರವೇಶ ಮಾಡಿದ ಶ್ರೀ ಜಗದ್ಗುರುಗಳವರು ಹಿರಿಯ ಗುರುಗಳ ನಿಕಟ ಸಂಪರ್ಕ, ದಿವ್ಯ ಮಾರ್ಗದರ್ಶನ ಮತ್ತು ಉಪದೇಶಗಳನ್ನು 23 ವರ್ಷಗಳ ಕಾಲ ಸತತವಾಗಿ ಪಡೆದ ಮಹಾಭಾಗ್ಯಶಾಲಿಗಳು. ಶ್ರೀ ಚಂದ್ರಶೇಖರ ಭಾರತಿಗಳವರ ದಿವ್ಯವಾಣಿಯನ್ನು ಒಮ್ಮೆ ಆಲೈಸಿದ್ದರೆ ಸಾಕು, ಅದೇ ಎಂದೆಂದಿಗೂ ನಮಗೆ ದಾರಿದೀಪವಾಗಿ ನಮ್ಮನ್ನು ಉದ್ಧರಿಸುತ್ತದೆ. ಅವರ ದಿವ್ಯ ಕಟಾಕ್ಷಕ್ಕೆ ಒಮ್ಮೆ ಪಾತ್ರರಾಗಿದ್ದರೆ ಸಾಕು, ಅವರ ಶ್ರೀಮೂರ್ತಿ ಹೃದಯದಲ್ಲಿ ನೆಲೆಸಿ ಎಂದೆಂದಿಗೂ ರಕ್ಷಿಸುತ್ತದೆ. ತಪ್ಪು ಹೆಜ್ಜೆ ಇಡುವ ಮಗುವನ್ನು ಕಾಯುವ ತಾಯಿಯಂತೆ. ಅಂತಹುದರಲ್ಲಿ 23 ವರ್ಷಗಳು ಸತತವಾಗಿ ಅವರ ದಿವ್ಯ ಸನ್ನಿಧಿಯಲ್ಲಿ ಬೆಳೆದು ಅವರಿಂದ ಉಪದೇಶ ಹೊಂದಿದ್ದ ಶ್ರೀ ವಿದ್ಯಾತೀರ್ಥರ ಅದೃಷ್ಟ ಎಷ್ಟು ಶ್ರೇಷ್ಠತಮವಾಗಿರಬೇಕು. ವೇದಶಾಸ್ತ್ರಗಳಲ್ಲಿಯೂ ಆತ್ಮ ಸಾಧನೆಯಲ್ಲಿಯೂ ಪ್ರಗತಿ ಹೊಂದುತ್ತಾ ಬಂದ ಶ್ರೀ ವಿದ್ಯಾತೀರ್ಥರು ಹಿರಿಯ ಗುರುಗಳಿಗೆ ಎಲ್ಲ ವಿಧದಲ್ಲಿಯೂ ನೆರವಾದರು. ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತೀಯವರಂತೆಯೇ ಆಧ್ಯಾತ್ಮಿಕ ಮಹತ್ವ, ಶಿಷ್ಯಾನುಗ್ರಹಗಳಲ್ಲಿ ಶ್ರೀ ವಿದ್ಯಾತೀರ್ಥರು ಪ್ರಖ್ಯಾತರಾಗುತ್ತಾರೆಂದು ಶ್ರೀ ಚಂದ್ರಶೇಖರ ಭಾರತಿಗಳವರು ನುಡಿದಿದ್ದರು. ಶ್ರೀ ಗುರುಗಳು ತಮ್ಮ ಶಿಷ್ಯರಲ್ಲಿ ವಾತ್ಸಲ್ಯಪೂರಿತರಾಗಿದ್ದು ತಮ್ಮ ಆಶೀರ್ವಾದ, ಅನುಗ್ರಹ ಮತ್ತು ದಿವ್ಯ ರಕ್ಷೆಯಲ್ಲಿಯೇ ಅವರನ್ನು ತಿದ್ದಿದರು, ರೂಪಿಸಿದರು. ಶ್ರೀ ವಿದ್ಯಾತೀರ್ಥರು ತಮ್ಮ ಗುರುವರ್ಯರ ನಿರೀಕ್ಷಣೆಯಂತೆಯೇ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಉಚ್ಚ ನೈಪುಣ್ಯವನ್ನು ಪಡೆದು ತಮ್ಮ ಅಭಿಧಾನಕ್ಕೆ ತಕ್ಕಂತೆ ಶ್ರೀ ವಿದ್ಯಾತೀರ್ಥರೇ ಆದರು. ತಮ್ಮ ಗುರುಗಳು ವಿದೇಹ ಮುಕ್ತಿ ಹೊಂದಿ ಬ್ರಹ್ಮೈಕ್ಯರಾದ ಬಳಿಕ ಶ್ರೀ ವಿದ್ಯಾತೀರ್ಥರು ಸ್ವಲ್ಪ ಕಾಲ ತಪೋನಿರತರಾಗಿದ್ದು ಆ ಬಳಿಕ ಅನೇಕ ಶಿಷ್ಯರ ಪ್ರಾರ್ಥನೆಯಂತೆ ಭಾರತದ ಪ್ರವಾಸ ಕೈಗೊಂಡರು. ಸನಾತನ ಧರ್ಮ ಪ್ರಸಾರಕ್ಕಾಗಿ ಸಂಪ್ರದಾಯದಂತೆ ಶೃಂಗೇರಿಯ ಎಲ್ಲ ಆಲಯಗಳಲ್ಲಿಯೂ ಅರ್ಚನಾದಿಗಳನ್ನು ನಡೆಸಿ ತುಂಗಾ ಮೂಲಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲ್ಲೂರು ಶ್ರೀ ಮೂಕಾಂಬಿಕೆಯನ್ನು ಪೂಜಿಸಿ ಆ ಬಳಿಕ ಕೇರಳದಲ್ಲಿ ಸಂಚಾರಗೈದು ಕಾಲಟಿ ಮಹಾಕ್ಷೇತ್ರಕ್ಕೆ ಬಂದರು. ಆದ್ಯ ಗುರು ಶ್ರೀ ಶಂಕರ ಭಗವತ್ಪಾದರ ಮತ್ತು ಶ್ರೀ ಶಾರದಾ ಸನ್ನಿಧಿಯಲ್ಲಿ ಚಾತುರ್ಮಾಸ್ಯ ಸಂಕಲ್ಪಗೈದರು. ಅಲ್ಲಿಯೇ ನವರಾತ್ರಿ ಉತ್ಸವವನ್ನು ನೆರವೇರಿಸಿದರು. ಶ್ರೀ ಗಣೇಶೋತ್ಸವದ ಅಂಗವಾಗಿ ವಿದ್ವತ್ಸದಸ್ಸು ನಡೆದು ಅನೇಕ ವಿದ್ವಾಂಸರುಗಳು ಬಹುವಾಗಿ ಗೌರವಿಸಲ್ಪಟ್ಟರು. ಸುಮಾರು 6 ವರ್ಷಗಳ ಕಾಲ ಸತತವಾಗಿ ಭಕ್ತಾನುಗ್ರಹಕ್ಕಾಗಿ ಸಂಚಾರದಲ್ಲಿಯೇ ಇದ್ದ ಶ್ರೀ ಶ್ರೀಗಳವರು ದೇಹ ಶ್ರಮವನ್ನೂ ಗಣನೆಗೆ ತಾರದೆ ಜ್ಞಾನ ಜ್ಯೋತಿಯನ್ನು ಎಲ್ಲೆಲ್ಲಿಯೂ ಬೆಳಗಿಸಿದರು. ಕೇರಳ, ತಮಿಳುನಾಡು, ಆಂಧ್ರ ಮತ್ತು ಕರ್ನಾಟಕಗಳಲ್ಲಿ ವಿಶೇಷವಾಗಿ ಸಂಚರಿಸಿದ ಗುರುವರ್ಯರು ಅನೇಕ ಸ್ಥಳಗಳಲ್ಲಿ ಶ್ರೀಶಂಕರ ಮಠಗಳನ್ನು ಸ್ಥಾಪಿಸಿದರು. ಅನೇಕ ದೇವಾಲಯಗಳ ಮೂರ್ತಿ ಪ್ರತಿಷ್ಠೆ, ಕುಂಭಾಭಿಷೇಕಗಳನ್ನು ಸ್ವಹಸ್ತದಿಂದ ನೆರವೇರಿಸಿದರು. ಮೈಸೂರಿನ ರುದ್ರಪಟ್ಟಣದಲ್ಲಿ ಅತಿರುದ್ರಯಾಗವು ಶ್ರೀ ಶ್ರೀಗಳವರ ನೇತೃತ್ವದಲ್ಲಿಯೇ ನಡೆದು ಯಾಗಾರಂಭವಾದ ದಿನವೇ ನಮ್ಮ ಸೈನಿಕರು ಅನ್ಯಾಕ್ರಮಣವಾಗಿದ್ದ ಗೋವೆಯನ್ನು ವಶಪಡಿಸಿಕೊಳ್ಳಲು ಯುದ್ಧ ದುಂದುಭಿಯನ್ನು ಮೊಳಗಿಸಿದರು. ಶ್ರೀ ಶ್ರೀಗಳವರು ತಮ್ಮ ಸಂಚಾರ ಕಾಲದಲ್ಲಿ ಅನೇಕ ವಿದ್ವತ್ ಸಭೆಗಳನ್ನು ನಡೆಸಿ ವಿದ್ವಾಂಸರಿಗೆ ಆಶ್ರಯದಾತರಾದರು, ಅನುಗ್ರಹ ಮಾಡಿದರು. ಶೃಂಗೇರಿಯ ಪೀಠಾಚಾರ್ಯರಲ್ಲಿ ಭರತಖಂಡವನ್ನೆಲ್ಲ ಸಂಚರಿಸಿ ಧರ್ಮದುಂದುಭಿ ಮೊಳಗಿಸಿದವರಲ್ಲಿ ಶ್ರೀಶಂಕರರು ಮತ್ತು ಶ್ರೀ ವಿದ್ಯಾರಣ್ಯ ಶ್ರೀ ವೃದ್ಧ ನರಸಿಂಹ ಭಾರತಿ ಇವರ ಅನಂತರ ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥರು ಅಗ್ರಗಣ್ಯರು. ಶ್ರೀ ಶ್ರೀಗಳವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮಾತ್ರವಲ್ಲದೆ ನೇಪಾಳದಲ್ಲಿಯೂ ಯಾತ್ರೆ ನಡೆಸಿ ಶ್ರೀ ಶ್ರೀ ಶಂಕರರ ಅವತಾರದ ಉದ್ದೇಶವಾದ ಧರ್ಮ ಪ್ರಸಾರವನ್ನು ಮಾಡಿದರು. 13-14ನೇ ಶತಮಾನದಲ್ಲಿ ಜಡತೆ ಕವಿದು ನಮ್ಮ ದೇಶದ ಲೌಕಿಕ ಮತ್ತು ಧಾರ್ಮಿಕ ಜೀವನದಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿ ಉಂಟಾಗಿತ್ತು. ಆಗ ಶ್ರೀ ವಿದ್ಯಾಶಂಕರರೆಂದು ಪ್ರಖ್ಯಾತರಾಗಿದ್ದ ತಪಶ್ಚಕ್ರವರ್ತಿ ಮಹಾಯೋಗಿ ಶ್ರೀ ವಿದ್ಯಾತೀರ್ಥರು ವ್ಯಾಖ್ಯಾನ ಪೀಠದಲ್ಲಿದ್ದರು. ಆ ಮಹಾಪೂಜ್ಯರು ಸೊರಗಿ ಹೋಗಿದ್ದ ನಾಡಿಗೆ ದಿವ್ಯ ಚೇತನವನ್ನಿತ್ತು ಧರ್ಮ ಜಾಗೃತಿಯನ್ನುಂಟು ಮಾಡಿಸಿದ್ದರು. ಪ್ರಖ್ಯಾತರಾದ ಶಿಷ್ಯರನ್ನು ಶ್ರೀ ಭಾರತೀ ತೀರ್ಥ ಮತ್ತು ಶ್ರೀ ವಿದ್ಯಾರಣ್ಯರಂತಹ ಜಗತ್ಪೂಜ್ಯರನ್ನು ದೇಶೋದ್ಧಾರಕ್ಕಾಗಿ ನಿಯಮಿಸಿದ್ದರು. 1 ಶತಮಾನಕ್ಕಿಂತ ಹೆಚ್ಚು ಕಾಲ ಶೃಂಗೇರಿ ಪೀಠದಲ್ಲಿ ವಿರಾಜಮಾನರಾಗಿದ್ದ ಗುರುಗಳು ತಮ್ಮ ದಿವ್ಯೋಪದೇಶದಿಂದ ಸನಾತನ ಧರ್ಮವನ್ನು ಉದ್ಧರಿಸಿ ಹೊಸದೊಂದು ಸಾಮ್ರಾಜ್ಯಕ್ಕೆ ಅಸ್ಥಿಭಾರ ಹಾಕಿದರು. ಅವರ ಆಶೀರ್ವಾದದ ಫಲವೇ ಅಲ್ಲವೇ ವಿಜಯನಗರ ಸಾಮ್ರಾಜ್ಯ. ಇಂದು ಪಾಶ್ಚಾತ್ಯ ನಾಗರಿಕತೆಯ ಪ್ರಭಾವ ನಮ್ಮ ಜೀವನದ ಎಲ್ಲಾ ರಂಗಗಳ ಮೇಲೆ ವಿಪರೀತವಾಗಿ
ನಾವು ಭಾರತೀಯತೆಯನ್ನೇ ಕಡೆಗಣಿಸುತ್ತಿದ್ದೇವೆ. ನಮಗೆ ಸ್ವಾಭಾವಿಕವಾಗಿದ್ದ ಶಾಂತಿ, ತೃಪ್ತಿ, ಸಹನೆ ಮುಂತಾದ ಸದ್ಗುಣಗಳು ನಾಶವಾಗಿ ಪ್ರಲೋಭನೆಗಳ ದಾಸ್ಯ ನಮ್ಮನ್ನು ಅಧೋಮಾರ್ಗಕ್ಕೆಳೆಯುತ್ತಿವೆ. ಧರ್ಮದಲ್ಲಿ ಶ್ರದ್ಧೆ, ನಂಬಿಕೆಗಳು ಸಡಿಲವಾಗುತ್ತಾ ಬಂದು ಪಾರಮಾರ್ಥಿಕ ದೃಷ್ಟಿ ಮಸುಕಾಗುತ್ತಿದೆ. ಇಂಥ ಕ್ಷೋಭೆಯಿಂದ ನಮ್ಮನ್ನು ಪಾರು ಮಾಡುವ ಮಹಾನುಭಾವರ ಅಗತ್ಯ ಇಂದು ಹೆಚ್ಚಾಗಿದೆಯಲ್ಲವೇ? ಧರ್ಮದ ಗ್ಲಾನಿಯಾದಾಗ ಅವತರಿಸಿದ ಆ ಶ್ರೀ ವಿದ್ಯಾತೀರ್ಥರೇ ಮತ್ತೆ ಅದೇ ಪರಿಸ್ಥಿತಿಯಲ್ಲಿ ಶ್ರೀಮದಭಿನವ ವಿದ್ಯಾತೀರ್ಥರಾಗಿ ಅವತರಿಸುವ ಅಗತ್ಯ ಬಂದಿತು. ಶ್ರೀ ವಿದ್ಯಾತೀರ್ಥರು ತಮ್ಮ ವ್ಯಕ್ತಿತ್ವವನ್ನು ವೈಶಿಷ್ಟ್ಯಪೂರ್ಣಗೊಳಿಸಿದ್ದರು. ವೇದಶಾಸ್ತ್ರಗಳಲ್ಲಿ ಆಳವೂ ವಿಶಾಲವೂ ಆದ ಪಾಂಡಿತ್ಯ, ಆ ಪಾಂಡಿತ್ಯಕ್ಕೆ ಒಪ್ಪುವ ಪ್ರತಿಭೆ, ಎಂತಹವರನ್ನು ಆಕರ್ಷಿಸುವ ದಿವ್ಯ ತೇಜಸ್ಸು, ನಿರರ್ಗಳವಾದ ವಾಗ್ವೈಖರಿ, ಧರ್ಮಪೀಠಾಧಿಪತಿಗಳಿಗಿರಬೇಕಾದ ಇತರ ಮತಗಳಲ್ಲಿ ಸಹಾನುಭೂತಿ ಮತ್ತು ಗೌರವ, ಮೇಲು ಕೀಳೆನ್ನದೆ ಎಲ್ಲರೂ ಭಗವತ್ ಕಟಾಕ್ಷಕ್ಕೆ ಸಲ್ಲುವರೆನ್ನುವ ನಂಬಿಕೆ, ಇವೆಲ್ಲ ಶ್ರೀ ವಿದ್ಯಾತೀರ್ಥರ ಸ್ವಭಾವದಲ್ಲಿಯೇ ಹಾಸುಹೊಕ್ಕಾಗಿದ್ದವು. ಸಂಚರಿಸಿದೆಡೆಗಳಲ್ಲೆಲ್ಲ ಎಲ್ಲರಿಂದಲೂ ಅತ್ಯಂತ ಸಾಧಾರಣರಿಂದ ಹಿಡಿದು ರಾಜ, ಮಹಾರಾಜ, ರಾಜ್ಯಪಾಲ, ರಾಷ್ಟ್ರಾಧ್ಯಕ್ಷರವರೆಗೆ ಗೌರವಿಸಲ್ಪಟ್ಟು ತಮ್ಮ ಸರಳವೂ ನಿರರ್ಗಳವೂ ಗಂಭೀರವೂ ಆದ ಶೈಲಿಯಿಂದ ಸನಾತನ ಧರ್ಮದ ತತ್ವವನ್ನು ಪ್ರಸಾರ ಮಾಡುತ್ತಾ ಶ್ರದ್ಧೆ, ನಂಬಿಕೆಗಳನ್ನು ಎಲ್ಲೆಲ್ಲಿಯೂ ಬಿತ್ತಿದರು. ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಮುಂತಾದ ಭಾಷೆಗಳಲ್ಲಿ ನಿರರ್ಗಳವಾಗಿ ಪ್ರವಹಿಸುತ್ತಿದ್ದ ಅವರ ಉಪದೇಶ ಲಹರಿ ಎಂಥವರಲ್ಲಿಯೂ ಆಸ್ತಿಕ್ಯವನ್ನು ಮೂಡಿಸುತ್ತಿದ್ದವು. ಅವರು ನಡೆಸುತ್ತಿದ್ದ ಶ್ರೀ ಶಾರದಾ ಚಂದ್ರಮೌಳೇಶ್ವರ ಪೂಜೆಯು ಭಕ್ತಿ ನಮ್ರತೆಗಳನ್ನು ಚಿಮ್ಮಿಸುತ್ತಿದ್ದವು. ಶ್ರೀಮತ್ ಶಂಕರ ಭಗವತ್ಪಾದರು ಭಾರತವೆಲ್ಲವೂ ಒಂದೇ ರಾಷ್ಟ್ರ ಎಂಬುದರ ಸಂಕೇತವಾಗಿಯೇ ಅಲ್ಲವೇ ನಾಡಿನ 4 ದಿಕ್ಕುಗಳಲ್ಲಿಯೂ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪಿಸಿದ್ದು? ಶ್ರೀ ವಿದ್ಯಾತೀರ್ಥರೂ ಸಹ ಆ ಏಕತೆಯ ದುಂದುಭಿಯನ್ನು ತಾವು ಹೋದೆಡೆಗಳಲ್ಲೆಲ್ಲ ಮೊಳಗಿಸಿದ್ದರು. ಅಖಂಡ ಭಾರತಕ್ಕೆಲ್ಲ ಒಂದೇ ಸಂಸ್ಕೃತಿಯೆಂದು, ಆಂಧ್ರ, ಕರ್ನಾಟಕ, ದ್ರಾವಿಡ ಸಂಸ್ಕೃತಿಯೆಂದು ಭಿನ್ನ ಭಿನ್ನವಲ್ಲವೆಂದು, ಅವೆಲ್ಲವೂ ಒಂದೇ ಸಂಸ್ಕೃತಿಯ ವಿವಿಧ ರೂಪಗಳೆಂದು ಸ್ಪಷ್ಟಪಡಿಸಿದರು. ಧರ್ಮವೇ ನಮ್ಮ ಆಧಾರ. ಸಾಮಾಜಿಕ ಜೀವನದಲ್ಲಿ ಸತ್ಯ, ಅಹಿಂಸೆ, ಕರುಣೆ, ಅನುಕಂಪ, ಸಾತ್ವಿಕತೆ ಮುಂತಾದ ಸಾಮಾನ್ಯ ಧರ್ಮಗಳನ್ನು ಪಾಲಿಸುವುದರಿಂದ ಭಾರತದಲ್ಲಿಯೇ ಏಕೆ ಅಖಂಡ ವಿಶ್ವದಲ್ಲಿಯೇ ಏಕತೆಯನ್ನು ಸಾಧಿಸಬಹುದೆಂದು ಉಪದೇಶ ಗೈಯುತ್ತಿದ್ದರು. ಶ್ರೀ ವಿದ್ಯಾತೀರ್ಥರು ಭಾರತೀಯರಲ್ಲಿ ಭಾವೈಕ್ಯ ಮೂಡಬೇಕಾದರೆ ಧರ್ಮ ಭಾವನೆ ಉದ್ದೀಪನಗೊಳ್ಳಬೇಕೆಂದು ಬೋಧಿಸಿದ್ದರು. ಶ್ರೀ ಗುರುಗಳವರು ರಾಷ್ಟ್ರ ನಾಯಕರು, ದೇವರು, ಧರ್ಮಗಳ ವಿಷಯಗಳಲ್ಲಿ ಅಪನಂಬಿಕೆಯ ಮಾತುಗಳನ್ನಾಡದೆ ತಮ್ಮಷ್ಟಕ್ಕೆ ತಾವಿದ್ದರೆ ಸಾಕು, ದೈವ ಶ್ರದ್ಧೆ, ಸದಾಚಾರ ಇವುಗಳ ಪೂರ್ಣ ವಿಕಾಸಕ್ಕೆ ಅವಕಾಶವಿತ್ತರೆ ಸಾಕು, ಧರ್ಮವು ಜನತೆಯಲ್ಲಿ ಬೆಳೆಯುತ್ತದೆ ಎಂದು ಅಪ್ಪಣೆ ಕೊಡಿಸಿದ್ದರು ಗುರುವರಿಯರು. ಸದಾ ಆತ್ಮಧ್ಯಾನ ನಿರತರು, ವಿಷಯ ಪರಾಂಗುಖರು, ಸಕಲ ಶಾಸ್ತ್ರ ಪಾಂಡಿತ್ಯಶೀಲರು, ಮಹಾತಪಸ್ವಿಗಳು, ವೈದಿಕ ಧರ್ಮಪಾಲಕರು, ಅವಧೂತರೂ ಆಗಿದ್ದ ಶ್ರೀ 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 ಚಂದ್ರಶೇಖರ ಭಾರತೀ ಸ್ವಾಮಿಗಳವರ ಶಿಷ್ಯರಾದ ಶ್ರೀ ಶ್ರೀ ಮದಭಿನವ ವಿದ್ಯಾತೀರ್ಥರೂ ಸಹ ಆ ಮೊದಲ ಶ್ರೀ ವಿದ್ಯಾತೀರ್ಥರಂತೆಯೇ ವ್ಯಾಖ್ಯಾನ ಪೀಠದಲ್ಲಿ ವಿರಾಜಮಾನರಾಗಿದ್ದು ವೈದಿಕ ಧರ್ಮ ಧ್ವಜದಡಿಯಲ್ಲಿ ಅದ್ವೈತ ದುಂದುಭಿಯನ್ನು ಭಾರತ ವರ್ಷವೇ ಏಕೆ ಇಡೀ ಜಗತ್ತಿನಲ್ಲಿ ಮೊಳಗಿಸಿದರು. ಶ್ರೀ ಶಂಕರ ಭಗವತ್ಪಾದರಂತೆಯೇ ಈ ಗುರುಗಳು ಭರತಖಂಡದ ಅನೇಕ ಸ್ಥಳಗಳಲ್ಲಿ ಶಂಕರ ಮಠಗಳನ್ನು ಸ್ಥಾಪಿಸಿದ್ದರು. ಅದ್ವೈತ ವೇದಾಂತದ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸಿದರು. ಸಂಸ್ಕೃತ ವಿದ್ಯಾ ಪ್ರಸಾರಕ್ಕಾಗಿ ಶ್ರೀ ಸರಸ್ವತಿ ಸಭಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ವೈದಿಕ ವಿದ್ಯಾ ಪ್ರಸಾರಕ್ಕಾಗಿ ವೇದ ವಿದ್ಯಾ ಪರಿಷತ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಶ್ರೀಗಳವರನ್ನು ಸಂದರ್ಶಿಸಿದ ಯಾರಿಗಾದರೂ ಅವರಲ್ಲಿ ತನ್ನ ತಾಯಿಯನ್ನು ಕಂಡಂತೆ ಭಾಸವಾಗುತ್ತಿತ್ತು. ಶ್ರೀಗಳವರ ವಾತ್ಸಲ್ಯ, ಅನುಕಂಪ, ಕರುಣೆಗಳು ಅನುಪಮವಾಗಿದ್ದವು. ಅವರ ಶಿಷ್ಯ ಸಂಪತ್ತು ಅಧಿಕವಾಗಿತ್ತು.